ಹಾಯ್ ಫ್ರೆಂಡ್ಸ್, ನಸೀಮಿ ಡಿಸೈನರ್. ಇವತ್ತಿನ ಟಾಪಿಕ್ ಇದೆ ಬುಟಿಕ್ ಮತ್ತು ಟೇಲರ್ದ ವ್ಯತ್ಯಾಸವನ್ನು ಹೇಳ್ತಾ ಇದ್ದೇನೆ. ಏನಂದ್ರೆ ಬುಟಿಕ್ನಲ್ಲಿ ಏನೇನಕ್ಕೆ ಇಲ್ಲಿ ಡಿಸೈನರ್ ನಿಮಗೆ ಸಜೆಷನ್ ಮಾಡ್ತಾರೆ, ಕ್ಲೋತ್ ಬಗ್ಗೆ ನಿಮಗೆ ನಾಲೆಜ್ ಕೊಡುತ್ತಾರೆ, ಇದು ಕಾಂಬಿನೇಷನ್ ಹೇಳುತ್ತಾರೆ. ಅದೇ ಟೇಲರ್ ಲೈನ್ದಲ್ಲೇ ಹಂಗಿರಲ್ಲ. ನೀವು ಸ್ವತಃ ಹೋಗಿ ಎಲ್ಲರಿಗೂ ಕೊಡಬೇಕು, ಅವ್ರು ಹೇಳಬೇಕು ಈ ಡಿಸೈನ್ ಹೊಲಿರಿ ಅಂತಂದ. ಆವಾಗ ಅವರು ಟೇಲರ್ ನಿಮ್ಗೆ ಹೊಲ್ದು ಕೊಡ್ತಾರೆ. ಮತ್ತು ಅಲ್ಲಿ ಲೇಬರ್ ಇರ್ತಾರಲ್ಲ ಟೇಲರ್ ಲೈನ್ದಾಗ, ಅವ್ರು ಕಮ್ಮಿ ರೇಟ್ನಾಗ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಟೇಲರ್ ನಿಮ್ಮ ಕಡೆ ಕಮ್ಮಿ ರೊಕ್ಕ ತೊಗೋತಾರೆ. ಅದು ಬುಟಿಕ್ನಲ್ಲಿ ಹಂಗಿರಲ್ಲ. ನಿಮಗೆ ಅವರು ಸಜೆಷನ್ ಭೀ ಕೊಡ್ತಾರೋ, ಸ್ಟೈಲಿಂಗ್ ಹೇಳ್ತಾರೋ, ಎಲ್ಲ ಹೇಳಿ ನಿಮಗೆ ಅದು ಈಗಿನ ಟ್ರೆಂಡ್ ಏನೈತಲ್ಲ ಅದು ಹೇಳಿ ನಿಮಗೆ ಬ್ಲೌಸ್ ಹೊಲಿಯಕ್ಕೆ ಹೇಳ್ತಾರೆ ಅಥವಾ ಡ್ರೆಸ್ ಹೊಲಿಯಕ್ಕೆ ಹೇಳ್ತಾರೆ. ಅದ್ರ ಕಾಂಬಿನೇಷನ್ ಆಗೋ ಹಂಗೆ ಕಾಂಟ್ರಾಸ್ಟ್ ಆಗಲಿ ಅದ್ರ ಸೇಮ್ ಕಲರ್ ಆಗಲಿ ನಿಮ್ಗೆ ಹೇಳ್ತಾರೆ. ಯಾರ್ಯಾರು ಒಬ್ಬೊಬ್ರು ಬರ್ತಾರೋ ಅರ್ವಿ ತೊಗೊಂಡು ಬರ್ತಾರೋ, ಈಗ ಅರ್ವಿದಾಗ ಯಾವ ಚಂದ ಕಾಣ್ತೈತೆ ನೋಡಿರಿ ಮೇಡಮ್, ಆ ಟೈಪ್ ಹೊಲಿರಿ, ನೀವು ಲೇಸಸ್ ಅದು ಆ್ಯಡ್ ಮಾಡಿರಿ, ನಿಮ್ಮ ಪ್ರಕಾರ ಮಾಡಿರಿ. ಅವ್ರಿಗೆ ನಾವು ಡಿಸೈನ್ ತೆಗೆದು ತೋರಿಸ್ತೀವಿ, ಹಿಂಗೆ ಬರುತ್ತದೆ, ನಿಮ್ಮ ಶೇಪ್ ತಂದ್ರೆ ಮಾಡೋಣ ಅಂತ ಹೇಳ್ಬೋದು. ನಾವು ಸಜೆಷನ್ ಕೊಡ್ತೇವೆ ಡಿಸೈನರ್ ಇದ್ರೆ. ಅದೇ ಟೇಲರ್ ಲೈನ್ದಾಗ ಹಂಗಿರಲ್ಲ. ನೀವು ಯಾವ್ದು ಓದ್ಕೊಡ್ರಿ, ನೀವು ಡಿಸೈನ್ ತೋರಿಸ್ರಿ, ಆ ಟೈಪ್ ಹೊಲಿರಿ ಅಂದ್ರೆ ಅವ್ರ ಟೈಪ್ ಹೊಲ್ದು ಕೊಟ್ಬಿಡ್ತಾರೆ ನಮ್ಗೆ. ಅವ್ರಿಗೇನು ನಿಮ್ಮ ಟ್ರೆಂಡ್ ಐತೋ ಏನೈತೋ ಏನೂ ಗೊತ್ತಿರಂಗಿಲ್ಲ. ಅದೇ ಡಿಸೈನರ್ಗೆ ಸಾರ್ಕೆ ಟ್ರೆಂಡ್ನಾಗ ಅವರು ಸರ್ಚ್ ಮಾಡ್ಕೊತಿರ್ತಾರೆ, ಹೊಸದೇನು ಬತ್ತು, ಯಾವ ಕಲರ್ ಬತ್ತು, ಕಾಂಬಿನೇಷನ್ ಯಾವ್ದು ಬತ್ತು, ಅದಕ್ಕೆ ಯಾವ ಸೂಟ್ ಆಕೈತಿ, ಯಾರಿಗೆ ಯಾವ ಸೂಟ್ ಆಕೈತಿ, ಯಾವ ಏಜ್ನಾಗ ಏನು ಸೂಟ್ ಆಕೈತಿ ಹೇಳ್ತಾರಲ್ಲ ಆ ಡಿಸೈನರ್ ಇರ್ತಾರೆ. ಅದೇ ಟೇಲರ್ಗೆ ನುಸ್ತಾನ ಅವ್ರ ಕಡೆ ಲೇಬರ್ ಚಾರ್ಜಸ್ ಭೀ ಕಮ್ಮಿ ಇರ್ತೈತಿ, ಅದಕ್ಕೋಸ್ಕರ ಚಾರ್ಜಸ್ ಕಮ್ಮಿ ತೊಗೋತಾರೆ. ಬುಟಿಕ್ನಲ್ಲಿ ಲೇಬರ್ ಚಾರ್ಜಸ್ ಹೆಚ್ಚಿರ್ತದೆ, ಅದಕ್ಕೋಸ್ಕರ ಅದು ಭೀ ಆಯಿತು. ಅವ್ರ ರೆಂಟ್ ಭೀ ಹೆಚ್ಚಿರುತ್ತದೆ, ಅವರು ಡಿಸೈನಿಂಗ್ ಮಾಡಿದವ್ರ ಟೆಕ್ನಿಕ್ಸ್ ಹೆಚ್ಚಿರುತ್ತೆ, ಅದಕ್ಕೋಸ್ಕರ ಬುಟಿಕ್ನಲ್ಲಿ ರೇಟ್ ಹೆಚ್ಚು ತೊಗೋತಾರೆ. ಈಗ ನಿಮ್ಗೆ ಟಿಪ್ಸ್ ಶೇರ್ತಾ ಇತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.